ನೀರಿನ ಬಗ್ಗೆ ಪುಸ್ತಕ ಬರಿತಾ ಇದ್ದಾರೆ, ಮತ್ತು ಬೇರೆಯವರು ಬರಿತಾ ಇದ್ದಾರೆ, ಗಾಂಧೀಜಿಯವರ ಬದುಕಿನ ಬಗ್ಗೆ ಬರಿತಾ ಇದ್ದಾರೆ. ಇಷ್ಟು ಆಳಕ್ಕೆ ಇಳಿದ ಕಾಂಗ್ರೆಸ್ನ ಪ್ರೀತಿ ಮಾಡುವಂಥ ಒಬ್ಬ ವ್ಯಕ್ತಿ ಮತ್ತು ಸಹಜದ ಅವ್ರ ಅಧ್ಯಕ್ಷ ಸ್ಥಾನನೂ ಕಸ್ಕೊಂಡ್ರೆ ನಿಶ್ಚಿತವಾಗಿ ಹೋಗ್ತಾರೆ ಅವರು. ಇದರಲ್ಲಿ ದೊಡ್ಡ ಒಂದು ವ್ಯಾಖ್ಯಾನ ಬೇಕಾಗಿಲ್ಲ. ಸಹಜದ ಅಪಮಾನದ ಒಂದು ಏನು ಬೇಡಪ್ಪ ಅಂತೇಳಿ ಸನ್ಯಾಸ ಆಗಬೇಕು. ಒಬ್ಬ ಪ್ರತಿಭಟನಾಕಾರ ಇದ್ದರೆ ಯಾಕಪ್ಪ ಇವ್ರ ಇಷ್ಟು ಬದುಕಬೇಕಾಗಿದೆ, ನಾವು ಹೋಗ್ತೀವಿ ಅಂತ ಹೋಗ್ಬೋದು, ಅದು ಸಾಧ್ಯತೆ ಇದೆ. ಅದಕ್ಕಾಗಿ ನಾನೇಗೆ ಅಧ್ಯಕ್ಷ ಸ್ಥಾನ ತೊರೆಯೋ ಅವಶ್ಯಕತೆ ಇಲ್ಲ ನನಗೆ ಅಂಥೇಳಿ ಸ್ಪಷ್ಟವಾಗಿ ಹೈಕಮಾಂಡ್ಗೂ ಸಂದೇಶಿಸ್ಕೊಟ್ಟಿದ್ದಾರೆ, ತಮ್ಮ ಎದುರಾಳಿಗಳಿಗೂ ಸಂದೇಶಿಸ್ಕೊಟ್ಟಿದ್ದಾರೆ, ಅದೇ ಬಿ ಜೆ ಪಿಗೂ ಸಂದೇಶಿಸ್ಕೊಟ್ಟಿದ್ದಾರೆ. ನಾವು ತೊರೆದಿಲ್ಲಪ್ಪ, ನೀವು ಸುಮ್ಮನೆ ಏನೋ ಮಾತಾಡಬೇಡ್ರಿ, ಹೆಸರು ಕೆಡಿಸ್ಬೇಡ್ರಿ ನಮ್ಮದು ಅಂತ ಮಾತು. ಮೋದಿಯವ್ರ ಮಾತಿಗೆ ಅನೇಕ ಅರ್ಥಗಳನ್ನು ಕಲ್ಪಿಸ್ತಾ ಇದ್ದಾರೆ. ಈಗಂತೀವಿ ನಮ್ಮ ಗೋಧಿ ಮೀಡಿಯಾ ಅವ್ರ ಉದ್ಯೋಗ ಏನಪ್ಪ ಅಂತಂದ್ರೆ ಆದಷ್ಟು ವಿರೋಧ ಪಕ್ಷಗಳ ಹಣದ ಬದುಕು ಸರಿಸುವಂಥದ್ದು. ನಾವು ಕಳೆದ 10-12 ವರ್ಷ ನೋಡ್ತಾನೆ, 11 ವರ್ಷ ನೋಡ್ತಾನೆ ಬಂದಿದ್ದೀವಿ. ಈ ದೃಷ್ಟಿಯಲ್ಲಿ ವಿಚಾರ ಮಾಡಬೇಕಾಗಿದೆ ಇವತ್ತು. ಆ ಎಲ್ಲ ನೆಲೆಯಲ್ಲಿ ಡಿ ಕೆ ಶಿ ಅವರು ಹೇಳಿದಂಥ ಮಾತುಗಳನ್ನ ಒಂದೊಂದಾಗಿ ನಾವು ವಿಚಾರ ಮಾಡ್ತಾ ಹೋದಾಗ ಹೌದಪ್ಪ ಅನ್ನುವಂಥ ಮಾತು. ಯಾಕಂದರೆ ಇನ್ನೂ ಕರ್ನಾಟಕದಲ್ಲಿ 100 ಕಾಂಗ್ರೆಸ್ ಕಚೇರಿ ಕಟ್ಟಬೇಕಾಗ್ಯದ, ಶಂಕುಸ್ಥಾಪನೆಗಳು ಮಾಡಬೇಕಾಗ್ಯದ, ಗಾಂಧಿ ಭಾರತ ಪುಸ್ತಕ ಹೊರತರಬೇಕಾಗ್ಯದ, ಇಷ್ಟು ಸಂಸತ್ ಆರಂಭವಾದ ಅಧಿವೇಶನ ಅದಕ್ಕೆ ಹೋಗ್ಬೇಕಾಗಿದೆ, ತಯಾರಿ ಮಾಡ್ಕೋಬೇಕಾಗ್ಯದ. ಇವೆಲ್ಲವೂ ನಾವು ಮಾಡಿದೆಯಪ್ಪ. ಕಾಂಗ್ರೆಸ್ ಪಕ್ಷ ಎಲ್ಲಿವರೆಗೂ ಈ ಸ್ಥಾನದಲ್ಲಿ ಕೆಲಸ ಮಾಡೋ ಹೇಳುತ್ತಾರೋ ಅಲ್ಲಿವರೆಗೂ ನಾನು ಪಕ್ಷ ಶಿಸ್ತು ಸಿಪಾಯಿಯಂತೆ ಕೆಲಸ ಮಾಡಿಕೊಂಡು ಹೋಗುತ್ತೇನೆ. ಎಲ್ಲಿವರೆಗೆ ಈ ಕೆಲಸ ಮಾಡ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ತಾರೆ ಅಂದ್ರೆ ಅಧ್ಯಕ್ಷ ಸ್ಥಾನ ಬಂದು ಮಾಡ್ಕೊಂಡು ಹೋಗಂದ್ರೆ ಅಲ್ಲಿ ನಾನು ಹೋಗ್ತೀನಿ ಶಿಸ್ತಿನ ಸಿಪಾಯಿಯಾಗಿ. ಮುಂದೆಯೂ ಪಕ್ಷ ಅಧಿಕಾರಕ್ಕೆ ಬರುವಂತೆ ದುಡಿಯುವವನು ನಾನು ಸ್ಪಷ್ಟೀಕರಣ ಇಟ್ಬಿಟ್ಟಿದ್ದಾರೆ. ಇದರ ಬಗ್ಗೆ ಸಂಶಯ ಪಡುವಂಥದ್ದು ಏನಿಲ್ಲ ಅಂಥೇಳಿ ಅವ್ರ ಮಾತುಗಳು ಸ್ಪಷ್ಟ ಆಗುವಂಥದ್ದು. ಜೊತೆಗೆ ಡಿ ಕೆ ಸುರೇಶ್ ಅವರು ಸಹಿತ ಇದೇ ರೀತಿಯ ಮಾತನ್ನು ಮಾತಾಡಿದ್ದಾರೆ. ವಿಶೇಷವಾಗಿ ಸಂಪುಟ ಪುನರ್ರಚನೆ, ಅಧಿಕಾರ ಹಂಚಿಕೆ ಎಲ್ಲವನ್ನು ತೀರ್ಮಾನಿಸುವ ಹೈಕಮಾಂಡ್ ತೀರ್ಮಾನಕ್ಕೆ ಕಾಯುವ